ಸ್ನೇಹಿತರೆ, ಈಗ ವಿಶೇಷವಾಗಿ ಅಧಿಕ ಮಾಸದಲ್ಲಿ ಕೆಲವರಿಗೆ ಏನನ್ನೂ ದಾನವನ್ನು ಕೊಡಲಿಕ್ಕೆ ಆಗುವುದಿಲ್ಲ ಅಂಥೇಳಿ ಕೆಲವರು ಕಮೆಂಟ್ಸ್ ಕೂಡ ಹಾಕಿರಿ. ಕೆಲವರಿಗೆ ಬಹಳಷ್ಟು ತೊಂದರೆಗಳವ, ಅದಕ್ಕೆ ಸರಳವಾಗಿರುವಂಥ ಏನಾದರೂ ಉಪಾಯವನ್ನು ಹೇಳ್ರಿ ಅಂತ ಪ್ರಶ್ನೆಯನ್ನು ಕೇಳಿರಿ. ಇವತ್ತು ಈ ಅಧಿಕ ಮಾಸದಲ್ಲಿ ನಿಮಗೆ ಏನೂ ಆಗದೇ ಇದ್ದರೂ ಸಹ ಸರಳವಾಗಿರುವಂಥ ಒಂದು ದಾನವನ್ನು ಹೇಳ್ಕೊಡ್ತೀನಿ. ಆ ದಾನ ನಿಮಗೆ ಎಂತಹ ಕಷ್ಟದಲ್ಲೂ ಕೂಡ ಮಾಡಲಿಕ್ಕೆ ಆಗ್ತದೆ. ಅಷ್ಟೇ, ಭಾಳ ಸರಳದ. ನಿಮಗೆ ಏನೂ ದಾನ ಕೊಡಲಿಕ್ಕೆ ಆಗೋದಿಲ್ಲ ಅಂದರೆ ಬಿಟ್ಟುಬಿಡ್ರಿ. ಬೆಳಗ್ಗೆ ಸ್ನಾನವನ್ನು ಮಾಡ್ಕೊಂಡು ಬಂದು ಅಡುಗೆ ಮಾಡೋಕ್ಕಿಂತ ಮುಂಚೆ, ಪಾಪ ಎಷ್ಟೋ ಜನ ಕೆಲಸಕ್ಕೂ ಹೋಗ್ತೀರಿ ಹೊರಗಡೆ, ಅಂಥವರು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಬಂದು ನಿಮ್ಮ ಮನೆಯಲ್ಲಿ ದೇವರ ಫೋಟೋ ಇಟ್ಕೊಂಡಿರ್ತೀರಿ, ಪೂಜೆ ಇಟ್ಕೊಂಡಿರ್ತೀರಿ, ಅಲ್ಲಿ ಅಡುಗೆ ಮಾಡೋಕ್ಕಿಂತ ಮುಂಚೆ ಒಂದು ಬಟ್ಲಲ್ಲಿ ಅಕ್ಕಿಯನ್ನು ತೊಗೊಂಡು ಬರ್ರಿ. ಆ ಅಕ್ಕಿಯನ್ನು ದೇವರ ಮುಂದೆ ಇಟ್ಟು ಅದರ ಮೇಲೆ ₹1 ನಾಣ್ಯವನ್ನು ಇಡಬೇಕು. ಇಟ್ಟು, ಭಗವಂತ, ನನಗೆ ಬೇರೆ ಏನೂ ದಾನ ಕೊಡಲಿಕ್ಕಾಗುವುದಿಲ್ಲ, ಇದೇ ಒಂದು ವಸ್ತುನ, ನಿತ್ಯ ಒಂದು ಬಟ್ಟಲ ಅಕ್ಕಿಯನ್ನು, ಒಂದು ಚೀಲವನ್ನು ಮಾಡಬೇಕು, ಅದನ್ನು ಭಗವಂತನ ಮುಂದೆ ಇಟ್ಟು ಬೇಡ್ಕೋಬೇಕು. ಇದು ಧಾನ್ಯ, ಧನ ಮತ್ತು ಧಾನ್ಯ, ಇಷ್ಟೇ ನನಗೆ ಕೊಡಲಿಕ್ಕೆ ಆಗ್ತದೆ. ಇದನ್ನು ಬಿಟ್ಟು ನನಗೆ ಹೆಚ್ಚಿನ ದಾನವನ್ನು ಕೊಡಲಿಕ್ಕೆ ಇಲ್ಲ. ಮುಂದಿನ ಏನು ಅಧಿಕ ಮಾಸದಲ್ಲಿ ನನಗೆ ಹೆಚ್ಚಿನ ಒಂದು ಅಧಿಕಾರ ಕೊಡು, ನೀನು ಹೆಚ್ಚು ಧಾನ್ಯವನ್ನು ನಾನು ದಾನ ಮಾಡುವಂಥ ಯೋಗ್ಯತೆಯನ್ನು ಕೊಡು. ಅದಕ್ಕಾಗಿ ಈ ಒಂದು ಅಧಿಕ ಮಾಸದಲ್ಲಿ ನನಗೆ ಯಾವುದೂ ದಾನ ಕೊಡಲಿಕ್ಕಿಲ್ಲ, ನಿತ್ಯ ಒಂದು ಬಟ್ಟಲ ಅಕ್ಕಿಯನ್ನು ಮಾತ್ರ ನಾನು ನಿನಗೆ ದಾನವನ್ನು ಕೊಡ್ತೀನಿ ಅಂಥೇಳಿ ನಿತ್ಯ ಒಂದು ದೇವರಿಗೆ ಬಳಸುವಂಥ ಬಟ್ಟಲಲ್ಲಿ ಅಕ್ಕಿಯನ್ನು ಇಡಬೇಕು. ಒಂದು ನಾಣ್ಯವನ್ನು, ಅದರ ಮೇಲೆ ಒಂದು ನಾಣ್ಯವನ್ನು ಇಡಬೇಕು. ಒಂದು ಚೀಲ ಮಾಡಬೇಕು. ನಿತ್ಯ ಅಷ್ಟು ಬೇಡ್ಕೊಳ್ಬೇಕು, ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಳ್ಬೇಕು. 2 ಸಾಲಿನ ಒಂದು ಶ್ಲೋಕದ, ನಮಸ್ತೆ ಭಗವನ್ ದೇವ ಲೋಕನಾಥ ಜಗತ್ಪತೆ ಕ್ಷೀರೋದ ವಾಸಿನಂ ದೇವಂ ಶೇಷಭೋಗಾನುಶಾಯಿನಂ. ಇಷ್ಟೇ ಭಗವಂತನ ಆರಾಧನೆ ಮಾಡಿ ಆ ಚೀಲದಲ್ಲಿ ಆ ಅಕ್ಕಿಯನ್ನು ಹಾಕಿ, ಭಗವಂತ ಇದು ನಿನಗೆ ಮುಟ್ತದ ಅಂಥೇಳಿ ಆ ಚೀಲದಲ್ಲಿ ಅಕ್ಕಿಯನ್ನು ಹಾಕಿ ತೆಗೆದಿಟ್ಟು ಬಿಡಬೇಕು. ಮತ್ತು ಮಾರನೇ ದಿವಸ ಸ್ನಾನವನ್ನು ಮಾಡಬೇಕು, ಮತ್ತೆ ಬಟ್ಲಲ್ಲಿ ಅಕ್ಕಿಯನ್ನು ಇಡಬೇಕು. ಇದೇ ರೀತಿಯಾಗಿ ಬೇಡ್ಕೊಳ್ಬೇಕು. ಮತ್ತು ಆ ಬಟ್ಲ ಅಕ್ಕಿಯನ್ನು ಆ ಚೀಲದಲ್ಲಿ ಹಾಕಬೇಕು. ಇದು ನೀವು ಭಗವಂತನಿಗೆ ಕೊಡುವಂಥ ಒಂದು ದಾನ. ಯಾಕಂದರೆ ಕೆಲವರು ನಾವು ದಾನ ಮಾಡು ಅಂತ ಹೇಳಿಬಿಡ್ತೀವಿ, ಕಷ್ಟ ಇರ್ತದೆ, ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ಈ ಜನ್ಮದಲ್ಲಿ ಇಂಥ ಭಗವಂತ ಮಾನವ ಜನ್ಮ ಕೊಟ್ಟಾನ ಅಂದರೆ ಅದನ್ನು ಸಾರ್ಥಕವಾಗಿ ಮಾಡಿಕೊಳ್ಬೇಕು. ಕಷ್ಟ ಇದ್ದರೂ ಕೂಡ ಕಷ್ಟದಲ್ಲೂ ನಾವೊಂದು ಭಗವಂತನ ಸ್ಮರಣೆಯನ್ನು ಮಾಡೋದ್ರಿಂದ ನಮ್ಮ ಕಷ್ಟಗಳೆಲ್ಲವೂ ತಾನಾಗಿಯೇ ಸರಳವಾಗಿ ಸರಿದು ಹೋಗ್ತದಂತ. ಅದರಲ್ಲೂ ಈಗೇನು ಅಧಿಕ ಮಾಸಗಳು ಬಂತಾವ, ಏನು ಇಂಥ ಒಂದು ದಿನಗಳಲ್ಲಿ ಮಾಡಿದಂಥ ದಾನಗಳು ಎಷ್ಟೋ ನಮ್ಮ ಒಂದು ದಾರಿದ್ರ್ಯವನ್ನು ದೂರ ಮಾಡುವಂಥ ಶಕ್ತಿ ಇರ್ತದೆ. ಅದಕ್ಕಾಗಿ ಎಷ್ಟೋ ಜನರು ಕೇಳ್ತಿರ್ತೀರಿ, ನಮಗೆ ದಾನ ಮಾಡುವಂಥ ಶಕ್ತಿ ಇಲ್ಲ, ಅದಕ್ಕೆ ಏನು ಮಾಡಬೇಕು ಅಂತ. ಸರಳವಾಗಿರುವಂಥ, ಅತ್ಯಂತ ಸರಳವಾಗಿರುವಂಥ ಅಧಿಕ ಮಾಸದ ದಾನ ಇದಕ್ಕಿಂತ ಇನ್ನೂ ಯಾವುದೂ ಸರಳ ಇಲ್ಲ. ಭಗವಂತನಿಗೆ ಸ್ನಾನ ಮಾಡ್ಕೊಂಡು ಬಂದು ನಿಮ್ಮ ಮನೆಯಲ್ಲಿ ನಿಮ್ಮ ಕುಲದೇವರು ಯಾರು ಇರ್ತಾರೋ ಅವ್ರ ಫೋಟೋ ಪೂಜೆ ಮಾಡಿರಿ. ಮುಂದೆ ಒಂದು ರಂಗವಲ್ಲೆಯನ್ನು ಹಾಕಿರಿ, ಒಂದು ತುಪ್ಪದ್ದು ಎಣ್ಣೆದು ಯಾವುದೋ ಒಂದು ದೀಪವನ್ನು ಹಚ್ಚಿಟ್ಕೊಳ್ರಿ. ಅದು ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಆ ದೀಪವನ್ನು ಹಚ್ಚಿಟ್ಕೊಳ್ಳೋದು. ನಿತ್ಯ ಸ್ನಾನ ಮಾಡಿ ಬಂದು ಅಷ್ಟು ಒಂದು ಬಟ್ಲ ಅಕ್ಕಿಯನ್ನು ಭಗವಂತನ ಮುಂದೆ ಇಟ್ಟು ಬೇಡಿಕೊಂಡು ಆ ಅಕ್ಕಿಯನ್ನು ಆ ಚೀಲದಲ್ಲಿ ಹಾಕೋದು. ಕೊನೆಯ ದಿವಸ ಏನು ಅಧಿಕ ಮಾಸ ಮುಗಿತಪ್ಪ, ಇನ್ನು ಅಮಾವಾಸ್ಯೆ ಬರ್ತದ. ಈಗ ಅಧಿಕ ಜ್ಯೇಷ್ಠ ಮಾಸ ನಡೆದದ, ಮುಂದೆ ಜ್ಯೇಷ್ಠ ಮಾಸ ಪ್ರಾರಂಭ ಆಗ್ತದಲ್ಲ, ಅದನ್ನಷ್ಟೂ ತೆಗೆದುಕೊಂಡು ಹೋಗಿ ಅಲ್ಲಿ ಯಾವುದಾದ್ರೂ ದೇವಸ್ಥಾನ, ಬ್ರಾಹ್ಮಣರಿಗೆ 33 ದಿವಸ ಆಗ್ತದೆ. ಅಷ್ಟೊತ್ತಿಗೆ 33 ಬಟ್ಲ ಅಕ್ಕಿ, 33 ನಾಣ್ಯ ದಾನ ಕೊಟ್ಟದ್ದು ಬಹಳಷ್ಟು ಪುಣ್ಯವನ್ನು ನೀವು ಪಡ್ಕೋತೀರಿ. ಈ ಒಂದು 3 ಅಂದರೆ ಪ್ರತಿ 3 ವರ್ಷಕ್ಕೊಮ್ಮೆ ಈ ಅಧಿಕ ಮಾಸ ಬರ್ತದೆ. ಈ ಅಧಿಕ ಮಾಸದಲ್ಲಿ ನಿಮಗೆ, ಯಾಕಂದರೆ ಹೋದ ವರ್ಷ ಇದನ್ನೇ ಹೇಳ್ಕೊಟ್ಟಿದ್ದೆ, ಎಷ್ಟೋ ಜನರು ಇವತ್ತಿಗೂ ಕಮೆಂಟ್ಸ್ ಹಾಕ್ತೀರಿ, ನಮಗೆ ಎಲ್ಲವೂ ಅಧಿಕ ಆಗ್ಯದ ಅಂಥೇಳಿ. ಧನ ಧಾನ್ಯ ಮನೆಯಲ್ಲಿ ಅಧಿಕ ಆಗ್ತದೆ. ಅದಕ್ಕೆ ನಿಮ್ಗೆ ಏನೂ ಕೊಡಲಿಕ್ಕೆ ಆಗದೆ ಇದ್ದರೆ ಕನಿಷ್ಠ ಪಕ್ಷ ಇಷ್ಟನ್ನಾದರೂ ಈ ಅಧಿಕ ಮಾಸದಲ್ಲಿ ಪ್ರಾರಂಭ ಮಾಡಿ ನೋಡ್ರಿ. ಮುಂದಿನ ಅಧಿಕ ಬರುವಷ್ಟು ಹೊತ್ತಿಗೆ ಎಲ್ಲವೂ ನಿಮಗೆ ದಾನ ಕೊಡುವ ಯೋಗ್ಯತೆಯನ್ನು ಭಗವಂತ ಕೊಡ್ತಾನೆ. ಅದಕ್ಕಾಗಿ ಸರಳವಾಗಿರುವಂತಹ ಈ ಒಂದು
ದಾನವನ್ನು ಹೇಳ್ಕೊಟ್ಟೇನಿ. ಅದೇ ಸಂಕಲ್ಪ, ಏನು ಸಂಕಲ್ಪ ಮಾಡ್ಕೊಳ್ಬೇಕು, ನಾನು ಭಗವಂತ ನನ್ನಲ್ಲಿ ಯಾವುದೂ ಇಲ್ಲ, ಇದ್ದದ್ರಲ್ಲೇ ನಾನು ಹಿಂಗೆ ದಾನವನ್ನು ಕೊಡ್ತಾ ಇದ್ದೀನಿ, ಇದನ್ನು ನನ್ನ ಮನೆಯಲ್ಲಿ ಧನ ಧಾನ್ಯ ಸಂಪತ್ತನ್ನು ಕೊಡು ಅಂತ ಬೇಡ್ಕೊಳ್ಬೇಕು. ನಿತ್ಯ ಬೇಡ್ಕೊಳ್ಬೇಕು. ಒಂದು ಬಟ್ಲು ಅಕ್ಕಿಯನ್ನು ಆ ಚೀಲದಲ್ಲಿ ಹಾಕಬೇಕು. ಕೊನೆಯ ದಿವಸ ಅಮಾವಾಸ್ಯೆ ಮುಗಿದ ಮೇಲೆ ಆ ಚೀಲವನ್ನು ಹೋಗಿ ಬ್ರಾಹ್ಮಣನಿಗೆ ಅಥವಾ ದೇವಸ್ಥಾನಕ್ಕೆ ಅದರಲ್ಲಿರುವಂಥ ನಾಣ್ಯ ಅಕ್ಕಿಯನ್ನು ಅಷ್ಟು ಅವರಿಗೆ ಕೊಟ್ಟು ನಮಸ್ಕಾರ ಮಾಡಿ ಬರಬೇಕು. ಅಷ್ಟೇ, ಬೇರೆ ಏನೂ ಇಲ್ಲ. ಇದರಲ್ಲಿ ಹೆಚ್ಚು ಖರ್ಚೂ ಕೂಡ ಇಲ್ಲ. ಭಗವಂತ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಬೇಕಾದಷ್ಟು ದಾರಿಯನ್ನು ನಮಗೆ ಕೊಟ್ಟಾನ. ಅದರಲ್ಲಿ ಈ ದಾರಿಗಳು ನಮ್ಮನ್ನು ನಾವೇ ಹುಡುಕೊಂಡು ಹೋಗಬೇಕು. ಆಗದೇ ಇದ್ದರೆ ಒಂದು ಗುರುವಿನ ಮೂಲಕನಾದರೂ ನಮಗೆ ಸಿಕ್ಕಾಗ ಅದನ್ನು ಹಿಡ್ಕೊಂಡು ಹೋದರೆ ಅಲ್ಲಿ ನಿಮಗೆ ಪುಣ್ಯದ ಬಾಗಿಲು ಸಿಗ್ತದಂತ. ಅದಕ್ಕಾಗಿ ಈ ರೀತಿ ಸರಳವಾಗಿರುವಂಥ ದಾನವನ್ನು ಹೇಳ್ಕೊಟ್ಟೇನಿ. ಇನ್ನೂ ಅಧಿಕ ಮಾಸದ ಮಹಾತ್ಮೆಯನ್ನು ಶುರು ಮಾಡ್ತೀನಿ. ಇಷ್ಟರಲ್ಲೇ ಶುರು ಮಾಡ್ತೀನಿ. ಕಥೆಯನ್ನು ಸಹ ನೀವು ಕೇಳ್ಬೋದು. ಈ ರೀತಿಯಾಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.